ಆಹಾ ಸರಿ ಖಾರ ಕೊಡ್ತಾ ಇದೆ. ಯಪ್ಪ ಚೆನ್ನಾಗಿದೆ, ಚಿಕನ್ ಚೆನ್ನಾಗಿ ಬಂದಿದೆ. ಒಂದು ಕಡೆ ಸ್ಮೋಕಿ ಫ್ಲೇವರು ಅದು ಬಹಳನೇ ಇಷ್ಟ ಆಗುತ್ತೆ. ಮತ್ತಿನ್ನು ಮೇಲ್ಗಡೆ ಏನು ಕೋಟಿಂಗ್ ಇದೆಯಲ್ಲ ಅದು ಲೈಟಾಗಿ ಒಂಚೂರು ಹುಳಿಯಾಗಿ ಸಿಗುತ್ತೆ, ಅಂದರೆ ಮೊಸರು ಬಳಸಿರ್ತಾರಲ್ಲ, ಸೊ ಹಾಗಾಗಿ ಆ ಒಂದು ಹುಳಿ ಸಿಗುತ್ತೆ, ಚೆನ್ನಾಗಿದೆ. ಅದು ಹಾಕಿದ್ರಲ್ಲ ಖಾರ, ಕೆಂಪು ಖಾರ, ಸೊ ಸರಿ ಖಾರ ಕೊಡ್ತೀನಿ ನನಗಂತೂ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು TRPಗೆ ಬಂದಿದ್ದೀನಿ. TRP ಅಂದರೆ ದಿ ರಾಯಲ್ ಪ್ಯಾಲೆಟ್ ಅಂತ. ಸೊ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಸಿಗುವಂಥ ರೆಸ್ಟೋರೆಂಟು, ಕ್ಲಾಸ್ ಆಗಿದೆ. ಆ್ಯಂಬಿಯನ್ಸ್ ಮಾತ್ರ ಎಲ್ಲಿ ಅಂತ ಹೇಳಿದ್ರೆ ನಾಗರಬಾವಿ ಸರ್ಕಲಲ್ಲೇ ನಿಮಗೆ ಈ ಒಂದು ಹೋಟೆಲ್ ಇದೆ. ಅದ್ಭುತವಾಗಿರೋಂಥ ಡಯಟ್ ಫುಡ್ ಸಿಗುತ್ತೆ, ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ, ಹಾಗೂ ಪಾರ್ಟಿ ಹಾಲ್ ಕೂಡ ಇದೆ. ಪಾರ್ಕಿಂಗ್ ಅಂತೂ ಮಸ್ತ್ ಇದೆ. ನೀವು ಕಾರ್ ತಂದರೂ ಕೂಡ ಆರಾಮ್ಸೆ ಪಾರ್ಕಿಂಗ್ ಮಾಡಿ ಒಂದೊಳ್ಳೆ ಊಟ ಮಾಡ್ಬೋದು. AC ಹಾಲು, ಚಿಲ್ಲಾಗಿ ತಣ್ಣಗೆ ಬಿಸಿ ಬಿಸಿ ಊಟ ಮಾಡ್ಬೋದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಇವತ್ತು. ಸರ್ ನಮಸ್ತೆ. ಹಾಯ್ ಸರ್, ನಮಸ್ತೆ. ಈಗ ನಮ್ಮದೊಂದು ರೆಸ್ಟೋರೆಂಟು ಇದೆ, ದಿ ರಾಯಲ್ ಪ್ಯಾಲೆಟ್ ಅಂತ, TRP. ಇದು ನಾಗರಬಾವಿ ಸರ್ಕಲ್ ಏನಿದೆ, ನಾಗರಬಾವಿ ಸರ್ಕಲಲ್ಲಿ ಕಾರ್ನರ್ ಬಿಲ್ಡಿಂಗ್ ಇದು. ಈ ಕಡೆ ಸೈಡ್ ಹೋದರೆ ಯೂನಿವರ್ಸಿಟಿ, ಹಿಂಗೋದ್ರೆ ಚಂದ್ರ ಲೇಔಟು. ಸೊ ಈ ಲೊಕೇಶನಲ್ಲಿದೆ. ನಮ್ಮ ಹೋಟೆಲ್ ಮುಂದೆನೇ ಅಪೋಸಿಟಲ್ಲಿ ವಜ್ರಮುನಿ ಅವ್ರದ್ದು ಒಂದು ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ. ಹೌದು. ಸೊ ಇದು ನನ್ನ ಹೋಟೆಲ್ಲು. ಹಾಂ ಸರ್. ಸೊ ನಮ್ಮ ಹೋಟೆಲಲ್ಲಿ ಆಲ್ಮೋಸ್ಟ್ ಒಂದು 300+ ಐಟಮ್ಸ್ ನಾವು ಸರ್ವ್ ಮಾಡ್ತೀವಿ. ಇದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟು. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅಂತ ಅಂದರೆ ಇಲ್ಲಿ ತಂದೂರಿ ಇರುತ್ತೆ, ಇಂಡಿಯನ್ ಇರುತ್ತೆ, ಚೈನೀಸ್ ಇರುತ್ತೆ, ಗ್ರಿಲ್ ಇರುತ್ತೆ, ಕಾಂಟಿನೆಂಟಲ್ಲು, ಕೋಸ್ಟಲ್ಲು, AC ಸೆಕ್ಷನ್ ಇದೆ, ನಾನ್ AC ಸೆಕ್ಷನ್ ಇದೆ. ಫಸ್ಟ್ ಫ್ಲೋರಲ್ಲಿ ನಮ್ಮದೊಂದು ಕೆಫೆ ಥರ ಮಾಡಿದ್ದೀವಿ. ಅಲ್ಲಿ ನಾವು ಎಲ್ಲೂ ನಾವು ಡ್ರಿಂಕ್ಸ್ ಸರ್ವ್ ಮಾಡಲ್ಲ. ಮೇಲ್ಗಡೆ ಎಲ್ಲ ಪಾರ್ಟೀಸ್ ನಡೆಯುತ್ತೆ, ಹಾಗೆ ಒಂದು ಗ್ಯಾದರಿಂಗ್ ನಡೆಯುತ್ತೆ, ಕಿಟಿ ಪಾರ್ಟೀಸ್ ನಡೆಯುತ್ತೆ. ಮೇಲ್ಗಡೆ IPL ಸೀಸನ್ ಆಗಿರೋದ್ರಿಂದ ದೊಡ್ಡದೊಂದು ಸ್ಕ್ರೀನಿಂಗ್ ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಬೇಸಿಕಲಿ ಒಬ್ಬ ಫಿಟ್ನೆಸ್ ಫ್ರೀಕ್. ಅಂದರೆ ನಾನು ಕುಂಭರಾಶಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಆಗ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ 8 ಪ್ಯಾಕ್ಸ್ ಮಾಡಿದ್ದೆ ನಾನು ಅವಾಗ. ಈ ಫಿಟ್ನೆಸ್ಗೋಸ್ಕರ ಫುಡ್ಡು ಸಹ ತುಂಬ ಡಿಫರ್ ಆಗುತ್ತೆ. ಸೊ ಆ ಫುಡ್ ಯಾವ ರೀತಿ ಅಂತ ಅಂದರೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಎಷ್ಟು ಫೈಬರ್ ಇರಬೇಕು ಅನ್ನೋದು ತುಂಬ ಕ್ಯಾಲ್ಕುಲೇಟ್ ಮಾಡಿ ನಂದು ಏನು ಡಯಟ್ ಇದೆ ಆ ಡಯಟ್ ಪ್ಲಾನ್ನ ನಮ್ಮ ಶೆಫ್ಗೆ, ನಮ್ಮ ಕುಕ್ಕುಗಳಿಗೆ ಕೊಟ್ಟಿದ್ದೀನಿ. ಸೊ ಅದನ್ನು ಸಹ ಸರ್ವ್ ಮಾಡ್ತೀವಿ ಇಲ್ಲಿ. ಯಾಕಂದರೆ ತುಂಬ ಕಡೆ ನಾವು ವರ್ಕೌಟ್ ಮಾಡ್ತಿರೋರಿಗೆ ಡಯಟು ಅದ್ರ ಬಗ್ಗೆ ಎಲ್ಲ ತುಂಬ, ಯಾಕಂದರೆ ಮೇನ್ ವರ್ಕೌಟ್ಗಿಂತ ಡಯಟ್ ತುಂಬ ಇಂಪಾರ್ಟೆಂಟು ವರ್ಕೌಟ್ ಮಾಡೋರಿಗೂ ಸಹ. ನಾವು ಮನೇಲಾದರೆ ಒಂಥರ ಏನೋ ಒಂದೆರಡು ಥರ ಮಾಡ್ಕೊಂಡು ತಿನ್ಬೋದು, ಆದರೆ ಇಲ್ಲಿ ನಮಗೆ ಅದರಲ್ಲೂ ಒಂದು 5ರಿಂದ 6 ಥರ ಬೇರೆ ಬೇರೆ ಥರ ಫುಡ್ಡನ್ನ ಒಂದು ಕಾಂಬೋ ಥರ ಕೊಡ್ತಾರೆ. ಸೊ ಅದನ್ನು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇಲ್ಲಿ ಮಾಡ್ಕೊಡೋಕ್ಕೆ ಯಾರೂ ಇರೋಲ್ಲ. ಅವ್ರಿಗೆಲ್ಲರಿಗೂ ಇಲ್ಲಿ ಒಂದು ಫುಡ್ಡು ನ್ಯಾಚುರಲಾಗಿ ಯಾರು ತುಂಬ ಖುಷಿಯಾಗಿ ಟೇಸ್ಟ್ ಬಡ್ಸೆಲ್ಲ ಸಖತ್ತಾಗಿರುತ್ತೆ. ಅವ್ರಿಗೂ ಸಹ
ತುಂಬ ಚೆನ್ನಾಗಿರೋ ಫುಡ್ ಸಿಗುತ್ತೆ. ಮತ್ತು ನಂತರ ಸಪ್ಪೆ ತಿದ್ಕೊಂಡು ಡಯಟ್ ಮಾಡಿಕೊಂಡು ವರ್ಕೌಟ್ ಮಾಡಬೇಕು ಅನ್ನೋರ್ಗೂ ಸಹ ಅವ್ರಿಗೆ ಡಯಟ್ ಫುಡ್ ಯಾವ ರೀತಿ ಬೇಕು ಆ ಥರ ಡಯಟ್ ಫುಡ್ ಸಹ ಸಿಗುತ್ತೆ. ನಮ್ಮ ಹೋಟೆಲ್ ಟೈಮಿಂಗ್ಸ್ ಬಂದು ನಾವು ಲಂಚ್ ಮತ್ತು ಡಿನ್ನರ್ ಮಾತ್ರ ಸರ್ವ್ ಮಾಡ್ತೀವಿ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ, ಹಾಗೆ ಸಾಯಂಕಾಲ 6 ಗಂಟೆಯಿಂದ 11 ಗಂಟೆವರೆಗೂ ನಾವು ಡಿನ್ನರ್ ಸರ್ವ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದಿ ರಾಯಲ್ ಪ್ಯಾಲೆಟಲ್ಲಿ ಒಂದಷ್ಟು ಐಟಮ್ನ ತರಿಸಿದ್ದೀವಿ. ಎಲ್ಲ ನಾನ್ ವೆಜ್ಜು ಸಿಗುತ್ತೆ, ಬಟ್ ನಾನ್ ವೆಜ್ಜೇ ಜಾಸ್ತಿ ತರಿಸಿರೋಂಥದ್ದು. ಜಾಸ್ತಿ ಅಂದರೆ ನಾನು ನಿಮ್ಗೆ ಗೊತ್ತು ಜಾಸ್ತಿ ಐಟಮ್ ನಾನು ತರಿಸಲ್ಲ ಅಂತ, ಕಮ್ಮಿನೇ ಲಿಮಿಟಾಗಿ ಒಂದಷ್ಟು ಐಟಮ್ನ ತರಿಸಿದ್ದೀನಿ. ಅದು ಫಾಸ್ಟ್ ಮೂವಿಂಗ್ ಅಂತ ಇಲ್ಲಿ ಜಾಸ್ತಿ ಹೋಗುವಂಥದ್ದು. ಸೊ ಏನೇನಿದೆ ಅಂತ ಹೇಳ್ದೆ ಬಂದ್ಬಿಡ್ತೇನೆ. ಸೊ ಮೇನ್ ಕೋರ್ಸಲ್ಲಿ ಪುದೀನಾ ಚಿಕನ್ ಬಿರಿಯಾನಿ. ಸೊ ಇದು ನನಗೆ ಸ್ಪೆಷಲ್ ಅನ್ನಿಸ್ತು. ನಿಮ್ಗೆ ಇಲ್ಲಿ ಹೈದ್ರಾಬಾದಿ ಬಿರಿಯಾನಿನೂ ಸಿಗುತ್ತೆ, ಬಟ್ ನಾನು ತೊಗೊಂಡಿರುವಂಥದ್ದು ಪುದೀನಾ ಚಿಕನ್ ಬಿರಿಯಾನಿ. ನಂತರದಲ್ಲಿ ಈ ಕಡೆ ಪೆಪ್ಪರ್ ಮಟನ್ ಫ್ರೈ ಇದೆ. ಸೊ ಆಫ್ಘಾನಿ ಚಿಕನ್ ಇದೆ, ಫ್ರೆಂಚ್ ಚಿಕನ್ ಇದೆ, ಪ್ರಾನ್ಸ್ ಚಿಲ್ಲಿ ಇದೆ ಮತ್ತು ಗ್ರಿಲ್ ಚಿಕನ್ನು ಆಫ್ ಇದೆ. ಸೊ ಪೂರ್ತಿ ಒಂದು ಕೋಳಿ ಕೂಡ ಸಿಗುತ್ತೆ, ಆದರೆ ಕಟ್ ಮಾಡಿ ಕೊಡ್ತಾರೆ. ನಾವು ಆಫ್ ಕೋಳಿ ಮಾತ್ರ, ಅಂದರೆ ಆಫ್ ಚಿಕನ್ ಮಾತ್ರನೇ ತೊಗೊಂಡಿರುವಂಥದ್ದು. ಸೊ ಶುರು ಮಾಡೋಣ ರಪ್ಪ ಅಂತ. ಮೊದಲನೇದಾಗಿ ಗ್ರಿಲ್ ಚಿಕನ್ನು ಅಗಳು ಸಾಕಾಗಿದೆ. ಈ ಚಾಟ್ ಮಸಾಲ, ಸೊ ಅದೆಲ್ಲ ಮಿಕ್ಸ್ ಆಗಿರೋಂಥ ಪುಡಿನೂ ಕೂಡ ಬಳಸಿರ್ತಾರೆ. ಆಹಾ, ಸರಿ ಖಾರ ಕೊಡ್ತಾ ಇದೆ. ಚಿಕನ್ ಚೆನ್ನಾಗಿ ಬಂದಿದೆ. ಒಂದು ಕಡೆ ಸ್ಮೋಕಿ ಫ್ಲೇವರು, ಅದು ಬಹಳನೇ ಇಷ್ಟ ಆಗುತ್ತೆ. ಮತ್ತಿನ್ನು ಮೇಲ್ಗಡೆ ಏನು ಕೋಟಿಂಗ್ ಇದೆಯಲ್ಲ ಅದು ಲೈಟಾಗಿ ಒಂಚೂರು ಹುಳಿಯಾಗಿ ಸಿಗುತ್ತೆ. ಅಂದರೆ ಮೊಸರು ಬಳಸಿರ್ತಾರಲ್ಲ, ಸೊ ಹಾಗಾಗಿ ಆ ಒಂದು ಹುಳಿ ಸಿಗುತ್ತೆ, ಚೆನ್ನಾಗಿದೆ. ಅದು ಹಾಕಿದ್ರಲ್ಲ ಖಾರ, ಕೆಂಪು ಖಾರ, ಸೊ ಸರಿ ಖಾರ ಕೊಡ್ತೀನಿ. ನನಗಂತೂ ಸ್ವಲ್ಪ ಸುಧಾರಿಸ್ಕೋತಾ ಇದ್ದೀನಿ. ಸೊ ಆ ರೇಂಜಿಗೆ ಒಂದೊಂದ್ಸತಿ ಖಾರ ಸಿಕ್ಬಿಡುತ್ತೆ. ಚೆನ್ನಾಗಿದೆ ಬಸ್, ಅದ್ಭುತವಾಗಿದೆ, ಬೆಂಕಿ. ನಂತರದಲ್ಲಿ ಪ್ರಾನ್ಸ್ ಚಿಲ್ಲಿ ಇದೆ. ಕಲರ್ ಮಾತ್ರ ಖಡಕ್ ಆಗಿದೆ. ತೊಗೊಂಬಣ ಪ್ರಾನ್ಸ್ ಚಿಲ್ಲಿ ಅಂತ. ಇದು ಖಾರ ಬರುತ್ತಾ ಗೊತ್ತಿಲ್ಲ, ಆಲ್ರೆಡಿ ಖಾರ ಶುರು ಆಗೋಯ್ತು. ಇದೊಂಥರ ಮಜಾ ಇದೆ. ಏನು ಗೊತ್ತಾ, ಆ ಪ್ರಾನ್ಸೇ ಒಂಥರ ಹೇಗೆ ಅಂದರೆ ಒಂಥರ ಕೊಬ್ಬರಿ ಥರ ಇರುತ್ತೆ, ಕರ್ಮ್ ಅನ್ನತ್ತೆ. ಸೊ ಅದು ಬಹಳನೇ ಇಷ್ಟ ಆಗುತ್ತೆ ಪ್ರಾನ್ಸಲ್ಲಿ, ಸೀಗಡಿನಲ್ಲಿ. ಮತ್ತಿನ್ನು ಕೋಟಿಂಗು ಕೂಡ ಲೈಟ್ ಕೋಟಿಂಗ್ ಬರುತ್ತೆ, ಅತಿ ಹೆವಿನೇ, ಅಷ್ಟು ಹೆವಿ ಬರೋಲ್ಲ. ಚೆನ್ನಾಗಿದೆ. ಚಿಲ್ಲಿ ಅಂದಾಗಲೂ ಕೂಡ ಅಂಥ ಮೇಜರ್ ಖಾರ ಬರೋಲ್ಲ. ಚೈನೀಸ್ ಐಟಮು ಸ್ವಲ್ಪ ಟಾಸಿಂಗ್ ಆಗಿರುತ್ತೆ, ಸಾಸ್ ಎಲ್ಲ ಬಳಸಿರ್ತಾರಲ್ಲ, ಸ್ವಲ್ಪ ಸಿಹಿ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ಚೆನ್ನಾಗಿದೆ, ಸೂಪರ್. ಸೊ ನಮ್ಮ ಗಮನ ನೆಕ್ಸ್ಟು ಫ್ರೆಂಚ್ ಚಿಕನ್ ಅಂತೆ. ಸಣ್ಣದಾಗಿ ಚಾಪ್ ಮಾಡಿ ಬೆಳ್ಳುಳ್ಳಿನ ಹಾಕಿದ್ದಾರೆ, ಮತ್ತು ಇದು ಬೋನ್ಲೆಸ್ ಬರುತ್ತೆ. ಗೋಡಂಬಿನೂ ಉಂಟು. ಆಹಾ, ಇದು ಮಕ್ಳಿಗೆ ಬಹಳನೇ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಬೋನ್ಲೆಸ್ ಬರುತ್ತೆ, ಅದೊಂದು ಪ್ಲಸ್ ಪಾಯಿಂಟು. ಮಕ್ಳಿಗೆ ಆರಾಮ್ಸೆ ಕೊಡ್ಬೋದು, ಆರಾಮ್ಸೆ ತಿಂದ್ಬಿಡ್ತಾರೆ. ಮತ್ತಿನ್ನು ಇದು ಕೂಡ ಚೈನೀಸ್ ಐಟಮೇ. ಕೋಟಿಂಗು ಚೆನ್ನಾಗಿದೆ, ಮತ್ತು ಸಾಸ್ ಎಲ್ಲ ಬಳಸಿರ್ತಾರೆ. ಆ ಸಿಹಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟು ಆಫ್ಘಾನ್ ಚಿಕನ್ ಅಂತೆ. ಸೊ ಆಫ್ಘಾನಿ ಚಿಕನ್ ಅಂತ ಅಂದರು. ಸಾಕಾದಾಗೆ ಬೆಣ್ಣೆ ಗಿಣ್ಣೆ ಎಲ್ಲ ಹಾಕಿ ಮಾಡಿರ್ತಾರೆ. ಏನು ಬಳಸಿದಾರಲ್ಲ ಕೋಟಿಂಗು, ಅದು ಅಂದರೆ ಹಾಕಿರ್ತಾರಲ್ಲ ಮಸಾಲೆ, ಅದು ಮಸಿದೆ. ಸ್ವಲ್ಪ ಹುಳಿಯಾಗೂ ಸಿಗುತ್ತೆ, ಮತ್ತು ಗೋಡಂಬಿ ಜಾಸ್ತಿ ಬಳಸಂಗಿದ್ದಾರೆ. ಸ್ವಲ್ಪ ರಿಚ್ನೆಸ್ಸು ಸಿಗುತ್ತೆ, ಚೆನ್ನಾಗಿದೆ. ಸ್ಮೋಕಿ ಫ್ಲೇವರು ಅದೆಲ್ಲನೂ ಮಸ್ತಿದೆ. ಮತ್ತು ಇನ್ನು ಬೆಣ್ಣೆ ಬೇರೆ ಬಳಸಿರ್ತಾರೆ. ಏನು ಮಯೋನೀಸ್ ಇರುತ್ತೆ, ಮತ್ತು ಪುದೀನ ಚಟ್ನಿ ಇರುತ್ತೆ. ಸೊ ನೀವು ಅದರಲ್ಲೂ ಕೂಡ ಡಿಪ್ ಮಾಡಿ ತಿನ್ಬೋದು. ಮಯೋನೀಸ್ಗೆ ಚೆನ್ನಾಗಿ ಡಿಪ್ ಮಾಡಿ ಒಂದು ಬೈಟ್ ತೊಗೊಂಬಿಡ್ಬಾ. ಮಟನ್ ಪೆಪ್ಪರ್ ಡ್ರೈ, ಅಬ್ಬಾ ಯಾವ ರೇಂಜಿಗೆ ಬಳ್ಕಾಡ್ತಾ ಇತ್ತು ಪೀಸು. ಸಕ್ಕದಾಗಿ ಬಂದಿದೆ. ಪೆಪ್ಪರ್ ಅಂದರು, ಬಟ್ ಅಂಥ ಖಾರ ಇಲ್ಲ. ಸೂಪರ್. ಮಟನ್ ಕ್ವಾಲಿಟಿನೂ ಮಸ್ತಿದೆ, ಮತ್ತು ಇನ್ನು ಬಿಸಿ ಬಿಸಿ ಬೇರೆ ಇದೆಯಾ, ಇಷ್ಟ ಆಗುತ್ತೆ. ಕರ್ಗೆ ಹೋಯ್ತು ಬೈಂದ್ಲಿ, ಇಷ್ಟು ಬೇಗ ಖಾಲಿ ಆಗೋಯ್ತು ನೋಡಿ, ಅಷ್ಟು ದೊಡ್ಡ ಪೀಸು. ಲಾಸ್ಟ್ ಐಟಮು ಮೇನ್ ಕೋರ್ಸು ನಾವು ತರಿಸ್ಕೊಂಡಿರುವಂಥದ್ದು ಪುದೀನಾ ಚಿಕನ್ ಬಿರಿಯಾನಿ. ಸೊ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಸಿಗುತ್ತೆ ಅಂತ ಹೇಳಿದ್ದೆ. ಪುದೀನಾ ಚಿಕನ್ ಬಿರಿಯಾನಿ ತರಿಸ್ಕೊಂಡಿದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ, ಸೊ ಹಾಗಾಗಿ ತರಿಸಿದ್ದೀನಿ. ಚಿಕನ್ ಬಿರಿಯಾನಿ ಪೀಸು
ಪೀಸ್ ಇದೆ, ರೈಸ್ ಇದೆ. ಫಸ್ಟು ಹಾಗೆ ರೈಸ್ ತೊಗೊಂಬಿಡೋಣ. ಏನು ಗೊತ್ತಾ, ರೆಗ್ಯುಲರಾಗಿ ಬಿರಿಯಾನಿ ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಅದು ಬೇರೆ ಥರನಾಗಿ ಇರುತ್ತೆ. ಅಂದರೆ ನಮ್ಮ ನಾಟಿ ಶೈಲಿ ಬಿರಿಯಾನಿ ಅಂತಿರ್ತೀವಿ, ಹೈದ್ರಾಬಾದಿ ಅಂತಿರ್ತೀವಿ, ನೆಲ್ಲೂರು ಬಿರಿಯಾನಿ ಅಂತಿರ್ತೀವಿ. ಇದನ್ನು ಸ್ವಲ್ಪ ಇನ್ನೂ ಬೇರೆ ಥರನಾಗೆ ಇರುತ್ತೆ. ಖಾರನೇ ಇದೆ. ಸೊ ಒಂದೊಳ್ಳೆ ಖಾರ ಅಂತೂ ಸಿಗುತ್ತೆ ಬಿರಿಯಾನಿಲಿ. ಮತ್ತು ಇನ್ನು ಆ ಪುದೀನ, ಆ ಮಿಂಟ್ ಘಮ ಏನಿದೆಯಲ್ಲ, ಫ್ಲೇವರ್ ಇದೆಯಲ್ಲ, ಅದು ಅತಿ ಹೆಚ್ಚು ಸಿಗುತ್ತೆ. ಸೊ ಹೆಸರೇ ಹಂಗಿದ್ಮೇಲೆ ಅದು ಸಿಗಲೇಬೇಕು. ಮತ್ತು ಮಸಾಲೆನೂ ಅಷ್ಟೇ ಸ್ವಲ್ಪ ರಿಚ್ಚಾಗೆ ಸಿಗುತ್ತೆ. ಲೈಟ್ ಮಸಾಲೆ ಅಂತಲ್ಲ, ಸ್ವಲ್ಪ ರಿಚ್ ಮಸಾಲೆನೇ ನಿಮಗೆ ಸಿಗುವಂಥದ್ದು. ಸೊ ಹಾಗೇ ತಿಂದಾಗ ನಿಮ್ಗೆ ಆ ರೀತಿ ಅನಿಸ್ಬೋದು. ಬಟ್ ಮೊಸರು ಬಜ್ಜಿಯೊಂದಿಗೆ ಬಿರಿಯಾನಿ, ಸೊ ನನಗೆ ಬಹಳ ಇಷ್ಟವಾಗುವಂಥ ಮೆಥಡ್ ಇದು. ನಿಮ್ಗೆ ಇನ್ನೂ ಮಸಾಲೆ ಬೇಕು ಅನಿಸಿದ್ರೆ ನೀವು ಗ್ರೇವಿ ಸಿಗುತ್ತೆ, ಅದ್ರ ಜೊತೆ ತಿನ್ಬೋದು. ಆಲ್ರೆಡಿ ಮಸಾಲೆ ಸ್ವಲ್ಪ ನನಗೆ ಜಾಸ್ತಿ ಅನಿಸುತ್ತೆ. ಸೊ ಹಾಗಾಗಿ ಮೊಸರು ಬಜ್ಜಿ ಹಾಕ್ಕೊಳ್ಳಿ. ಪೀಸ್ ಇದೆ, ಪೀಸನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಸೊ ಆವಾಗಲೇ ಮಜಾ. ಇದು ಸಕ್ಕತ್ತಾಗಿರೋದು, ಅಂದರೆ ಅಲ್ಟಿಮೇಟ್ ಆಗಿದೆ. ಬಿರಿಯಾನಿ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಸೊ ನಿಮಗೂ ಕೂಡ ಬಹಳನೇ ಇಷ್ಟ ಆಗುತ್ತೆ. ಆ ತುಪ್ಪದ ಘಮ ಕೂಡ ನೀಟಾಗಿ ಸಿಗುತ್ತೆ. ಮೊಸರು ಬಜ್ಜಿ ಹಾಕ್ಕೊಂಡಾಗ ಸ್ವಲ್ಪ ಖಾರದ ಲೆವೆಲ್ ಕಮ್ಮಿ ಆಗುತ್ತೆ. ಚೆನ್ನಾಗಿದೆ, ಎಲ್ಲ ಐಟಮು ಚೆನ್ನಾಗಿದೆ. ಇನ್ನೂ ಬೇಜಾನ್ ಐಟಮ್ ಇದೆ, ನೀವು ಯಾವುದನ್ನು ಬೇಕಾದ್ರೂ ತರಿಸ್ಕೋಬೋದು. ಮತ್ತು ಇನ್ನು ಓನರ್ ಇಂಟರ್ವ್ಯೂಲು ಕೇಳಿರ್ತಾರೆ, ಡಯಟ್ ಫುಡ್ ಅಂತಲೂ ಸಿಗುತ್ತೆ, ನೀವು ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಸೂಪರ್, ನನಗಂತೂ ಬಹಳನೇ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನಿಮ್ಮನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಫ್ಘಾನಿ ಬಾಬಿಕ್ಯೂ ಅಂತೆ, BBQ, ಅಫ್ಘಾನಿ ಬಾಬಿಕ್ಯೂ. ಸೊ ತೊಗೊಬಿಡವಾ, ನಗ್ತೀಯ ಕಳ್ಳ ಒಬ್ಬೊಬ್ಬನೇ. ತೀರಾ ಝೂಮ್ ಮಾಡಿದ್ರೆ ನಿಜಲ್ಲೂ ಪೀಸಲ್ಲೇ ಹೊಡಿತೀನಿ ನಿನಗೆ.